ರಾಮನಾಮ. ಯಾವುದೇ ರೀತಿ LPG ಆಗಿನ ಟೈಮಲ್ಲಿ ನಾವು 60 ಸಿಲಿಂಡರ್ ಯೂಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ 400 ಲೀಟರ್ ಡೀಸೆಲ್ ಹೋಗ್ತಾ ಇತ್ತು ಅಡಿಗೆ ಮಾಡೋದು. ಮತ್ತೆ ಯಾವುದೇ ರೀತಿ ಪಳಿಯುಳಿಕೆ ಇಂಧನದಿಂದ ನಾವು ಅಡಿಗೆ ತಯಾರಿಕೆ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಇದರಲ್ಲಿ ನಾವು ಸ್ಟೀಮ್ ಜನರೇಟ್ ಮಾಡೋದು ಬ್ರಿಕೆಟ್ಸ್ ಇಂದ. ಬ್ರಿಕೆಟ್ಸ್ ಅನ್ನೋದು ಈಗ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಹಳೆ ಕಾಲದ್ದು ಏನು ಊಟ ತಯಾರು ಮಾಡೋ ಪದ್ಧತಿ ಇತ್ತು ಅದನ್ನ ವಾಪಸ್ ತರಬೇಕು ಒಂದು. ಆಮೇಲೆ ಪಳಿಯುಳಿಕೆ ರಹಿತ ಇಂಧನ ನಮಗೆ ಇಲ್ಲಿ ನೀವು ನೋಡಬಹುದು ಪ್ರತಿನಿತ್ಯ 40,000 ಮಕ್ಕಳಿಗೆ ಸತತವಾಗಿ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಅದಮ್ಯ ಚೇತನ ಒಂದು ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳ್ತಾರೆ. ಸೊ ಈ ಅನ್ನಪೂರ್ಣೆ ಸದಾಪೂರ್ಣೆ ಅಂತಹ ಒಂದು ಪವಿತ್ರವಾದ ಸ್ಥಳಕ್ಕೆ ನಾವು ಇವತ್ತು ಬಂದಿದ್ದೀವಿ. ಏನಪ್ಪಾ ಅಂತಂತಂದ್ರೆ ಈ ಒಂದು ಸ್ಥಳದಲ್ಲಿ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಇಲ್ಲಿಂದಾನೇ ಆಹಾರ ಒಂದು ಸ್ಥಳಾಂತರಿಸಲಾಗುತ್ತೆ. ಹಾಗೆ ಈ ಒಂದು ಅದಮ್ಯ ಚೇತನದಿಂದ ಸಾವಿರಾರು ಜನಕ್ಕೆ ಊಟನೂ ಸಹ ಸಿಗುತ್ತೆ. ಸೊ ಈ ಒಂದು ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಒಂದು ಗದ್ದಲದಲ್ಲಿನೂ ಸಹ ಈ ಒಂದು ಅದಮ್ಯ ಚೇತನದಲ್ಲಿ ಯಾವುದೇ ಕುಂದು ಕೊರತೆ ಬರದಿರೋ ರೀತಿಯ ಹಾಗೆ ಅಡುಗೆನ ಮಾಡಿ ನಮ್ಮ ಜನರಿಗೆ ಆಗಿರ್ಬೋದು, ಹಸಿದವರಿಗೆ ಒಂದು ತುತ್ತು ಅನ್ನನ ನೀಡೋದ್ರ ಮೂಲಕ ಈ ಅದಮ್ಯ ಚೇತನ ತನ್ನದೇ ಆದಂತ ಒಂದು ಹೆಸರನ್ನ ಮಾಡಿದೆ. ಸೊ ಈ ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಸಾಕಷ್ಟು ಹೊರಗಡೆ ಚರ್ಚೆಗಳಾಗ್ತಿವೆ, ಯುದ್ಧನೂ ಆಗ್ತಿದೆ. ಸೊ ಈ ಯುದ್ಧದಿಂದ ತೈಲದ ವೆಚ್ಚ ಖರ್ಚುಗಳು ಜಾಸ್ತಿನೇ ಆಗಿದೆ. ಸೊ ಈ ಒಂದು ಸಿಲಿಂಡರ್ನ ಬೆಲೆ ಏರಿಕೆಯಿಂದಾಗಿ ಹೊರಗಡೆ ಮಹಿಳೆಯರಿಗೆ ಅಡುಗೆ ಮಾಡೋದಾಗಿರ್ಬೋದು, ಹೋಟೆಲ್ಗಳಲ್ಲಿ ಅಡುಗೆ ಒಂದು ಕೊರತೆ ಉಂಟಾಗಿದೆ. ಸೊ ಅದೇ ರೀತಿಯಾಗಿ ಮಹಿಳೆಯರು ಎಲ್ಲರೂ ಸೇರಿ ಹೋರಾಟನೂ ಸಹ ಮಾಡಿದ್ದಾರೆ. ಸೊ ಇವಾಗ ಈ ಅದಮ್ಯ ಚೇತನದಲ್ಲಿ ಯಾವುದೇ ಈ ಅಡುಗೆ ಮಾಡೋಕ್ಕೆ ಯಾವುದೇ ಒಂದು ಕುಂದು ಕೊರತೆ ಬರದೇ ಇರೋ ರೀತಿಯಾಗಿ ಯಾವುದೇ ಒಂದು ತೊಂದರೆನ ಅವರು ಎದುರಿಸದೇನೆ ಸುಲಭವಾಗಿ ಆರಾಮಾಗಿ ಒಂದು ಅಡುಗೆನ ಮಾಡ್ತಿದ್ದಾರೆ. ಕೋಟ್ಯಾಂತರ ಜನಕ್ಕೂ ಸಹ ಇಲ್ಲಿಂದ ಅಡುಗೆನ ಮಾಡಿ ಊಟನ ಬಡಿಸೋದು ಇವರ ದಿನನಿತ್ಯದ ಕಾರ್ಯ ಆಗಿದೆ. ಸೊ ಈ ಒಂದು ಪ್ರೊಸೆಸ್ ಎಲ್ಲ ಹೇಗೆ ನಡೀತಿದೆ, ಈ ಯುದ್ಧದ ಒಂದು ಗದ್ದಲದಲ್ಲೂ ಸಹ ಇವರು ಯಾವುದೇ ಒಂದು ಸಮಸ್ಯೆನೂ ಎದುರಿಸದೆ ಹೇಗೆ ಒಂದು ತಮ್ಮ ಚಟುವಟಿಕೆಗಳನ್ನ ಆರಂಭಿಸಿದ್ದಾರೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಅಡುಗೆ ತಯಾರಾಗಕ್ಕೆ ಮೇನ್ ಬೇಕಾಗಿರೋದು ನಮ್ಗೆ ಒಲೆ. ಸೊ ನಮಗೆ ಒಲೆ ಅಂತ ಹೇಳಿದ್ರೆ ಸಿಲಿಂಡರ್ ಮಾತ್ರ ಅನ್ನಿಸ್ತಿತ್ತು. ಯಾಕಂದ್ರೆ ಸಿಲಿಂಡರ್ ಗ್ಯಾಸಿಂದನೇ ನಾವು ಅಡುಗೆನ ತಯಾರು ಮಾಡ್ತೀವಿ ಅಂತ ಅನ್ಕೋತಿದ್ವಿ. ಬಟ್ ಆಗಲ್ಲ. ಇವಾಗ ಸಿಲಿಂಡರ್ ಇಲ್ಲ ಅಂತಂದ್ರು ಇಲ್ಲ ಅಂದ್ರೂ ಇಲ್ಲಿರುವಂತಹ ಒಂದು ಅಡುಗೆ ಮನೆ ಹೇಗಿದೆ ಅಂತಂದರೆ ಅಲ್ಲಿ ಕಾಣ್ತಿರುವಂತಹ ಬಾಯ್ಲರ್ ಒಳಗಡೆ ಒಂದು ಈ ಬ್ರಿಕೆಟ್ಸನ್ನ ಹಾಕಿ ಒಂದು ಅಡುಗೆನ ಮಾಡ್ತಾರೆ. ಸೊ ಈ ಒಂದು ಬ್ರಿಕೆಟ್ಸ್ನ ನೀವು ಹಾಕೋದನ್ನ ನೋಡ್ತಿರಬಹುದು. ಆ ಒಂದು ಬಾಯ್ಲರ್ ಒಳಗಡೆ ಹಾಕ್ಬಿಟ್ಟು ಅಲ್ಲಿಂದ ಆ ಒಂದು ಹಬೆ ಅಲ್ಲಿಗೆ ಪಾಸ್ ಆಗಿ ಸೊ ಈ ಒಂದು ಹಬೆಯ ಮೂಲಕ ಅಡುಗೆನ ಮಾಡ್ತಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ನೀವೇ ನೋಡ್ತಿದ್ದೀರಿ ಇವಾಗ ಇಲ್ಲಿ ಹಾಲೆಲ್ಲ ಹೇಗ್ ಬರ್ತಿದೆ ಅಂತ ಹೇಳಿ. ಸೊ ಈ ಒಂದು ಹಾಲನ್ನು ಸಹ ಬಿಸಿ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರೋದು ಸಿಲಿಂಡರ್. ಈಗಿನ ಜಗತ್ತು ಡಿಪೆಂಡ್ ಆಗಿರೋದೇ ಒಂದು ಈ ಸಿಲಿಂಡರ್ನ ಮೇಲ್ಗಡೆ. ಸೊ ಈ ಒಂದು ಇಂಧನ ತೈಲ ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ ಅನ್ನೋ ರೀತಿಯಾಗಿ ಆಗಿದೆ ಈಗಿನ ನಮ್ಮ ಜನರೇಷನ್ ಅಲ್ಲಿ. ಬಟ್ ಈ ಒಂದು ಅದಮ್ಯ ಚೇತನದಲ್ಲಿ ಆ ಒಂದು ಸಿಲಿಂಡರ್ನ ಅವಶ್ಯಕತೆ ಇಲ್ಲದೇನೆ ಈ ಒಂದು ಎಲ್ಲ ಅಡುಗೆನ ಮಾಡ್ತಿದ್ದಾರೆ. ಸೊ ಇವಾಗ ನೋಡ್ತಿರ್ಬೋದು ಹಾಲನ್ನ ಹಾಕ್ತಿದ್ದಾರೆ. ಸೊ ಈ ಒಂದು ಹಾಲು ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ತಲುಪೋದಾಗಿರ್ಬೋದು, ಹಸಿದವರಿಗೆ ಊಟನೂ ಸಹ ಕೊಡ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಹೊಟ್ಟೆ ತಣ್ಣಗಾಗಿ ಇರ್ಲಿ ಅಂತ ಹೇಳಿ ಈ ಒಂದು ಹಾಲನ್ನು ಕೊಡ್ತಾರೆ. ಹಾಲನ್ನ ನಾವು ಅಮೃತ ಅಂತಾನು ಹೇಳ್ತೀವಿ. ಅನ್ನಪೂರ್ಣೆಯನ್ನ ನಾವು ನೋಡ್ತಿದೀವಿ. ಸೊ ಇವರು ಅನ್ನನ ಒಂದು ಡಬ್ಬೆಗೆ ಹಾಕಿ ಇಲ್ಲಿಂದ ಇವಾಗ ಬೇರೆ ಕಡೆ ಇದು ಅನ್ನ ಹೋಗುತ್ತೆ. ಹಸಿದವರ ಹೊಟ್ಟೆಗೆ ತಂಪಾಗಿ ಈ ಅನ್ನ ಸೇರುತ್ತೆ ಅಂತ ಹೇಳ್ಬೋದು. ಸೊ ನೀವೆಲ್ಲ ನೋಡ್ತಿದ್ದೀರಿ ಈ ಅನ್ನ ಹೇಗಾಯ್ತು ಅಂತ ಹೇಳಿ. ಅಂದ್ರೆ ಸಿಲಿಂಡರ್ನಿಂದ ಆಗ್ತಿರುವಂತಹ ಕೊರತೆ ಹೊರಗಡೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಉಂಟು ಮಾಡಿದ್ರು. ಬಟ್ ಇವರಿಗೆ ಯಾವುದೇ ಒಂದು ಬದಲಾವಣೆ ಆಗದೆ. ಸೊ ವೀಕ್ಷಕರೇ, ನಾವು ಇಷ್ಟೆಲ್ಲವನ್ನು ನೋಡಿದ್ವಿ. ಇವಾಗ ಇಲ್ಲಿರೋ ಅಡುಗೆಗಳ ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗ ಈ ಎಲ್ಲದರ ಕುರಿತು ಇನ್ ಡೀಟೇಲ್ಸ್ ಆಗಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಅದಮ್ಯ ಚೇತನದ ಮ್ಯಾನೇಜರ್ ಆಗಿರುವಂತಹ ಕಿರಣ್ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ಇದ್ರ ಬಗ್ಗೆ ಎಲ್ಲದರ ಕುರಿತು ನಾವು ಅವರು ವಿಶೇಷವಾಗಿ ಮಾಹಿತಿಯನ್ನ ನೀಡ್ತಾರೆ. ಈಗ ನಮ್ಮಲ್ಲಿ ಈ ಅದಮ್ಯ ಚೇತನದ ಏನ್ ಸೆಟಪ್ ಇದೆ, ಇದು ಕಂಪ್ಲೀಟ್ ಸ್ಟೀಮ್ ಬೇಸ್ಡ್ ಕುಕಿಂಗ್ ಇದು. ಸೊ ಇದರಲ್ಲಿ ನಾವು ಸ್ಟೀಮ್ ಜನರೇಟ್ ಮಾಡೋದು ಬ್ರಿಕೆಟ್ಸ್ ಇಂದ. ಬ್ರಿಕೆಟ್ಸ್ ಅನ್ನೋದು ಈಗ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಬಟ್ ಇದನ್ನ ನಾವು ಸುಮಾರು ಒಂದು 12-13 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಈ ಬ್ರಿಕೆಟ್ ಅನ್ನೋದು ಇನ್ನೂ ಹೊಸದಾಗಿತ್ತು, ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ.
ಅವಾಗ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಗುಜರಾತಿಂದ ತರಿಸ್ತಾ ಇದ್ರು. ಸೊ ಆ ಬ್ರಿಕೆಟ್ ಅನ್ನೋದೇನು ಪದಾರ್ಥ ಇದೆ ಅದನ್ನ ನಾವು ಡ್ರೈ ವೇಸ್ಟ್ ಇಂದ ಆಗಿರೋಂಥದ್ದು. ಅದು ಅಗ್ರಿ ವೇಸ್ಟ್ ಆಗಿರ್ಬೋದು ಅಥವಾ ಈಗಿನ ಪರಿಸ್ಥಿತಿಯಲ್ಲಿ ಮುನ್ಸಿಪಲ್ ವೇಸ್ಟ್ ಆಗಿರ್ಬೋದು. ಅಂದ್ರೆ ಸಾಡಸ್ಟು ಅಥವಾ ಈ ಶೇಂಗಾ ಸಿಪ್ಪೆ, ಕಾಫಿ ಹಸ್ಕು, ರೈಸ್ ಹಸ್ಕು, ಇದರಿಂದ ಮಾಡಿರೋದು ಅದೊಂದು ಬ್ರಿಕ್ ತರ ಬರುತ್ತೆ. ಸೊ ಅದನ್ನ ಬ್ರಿಕೆಟ್ಸ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಇಕೋ ಫ್ರೆಂಡ್ಲಿ. ಆಮೇಲೆ ನಮ್ಮ ಉದ್ದೇಶ ಏನು ಅಂದ್ರೆ ಈ ನಮ್ಮ ಹಳೆ ಕಾಲದ್ದು ಏನು ಊಟ ತಯಾರು ಮಾಡೋ ಪದ್ಧತಿ ಇತ್ತು ಅದನ್ನ ವಾಪಸ್ ತರಬೇಕು ಒಂದು. ಆಮೇಲೆ ಪಳಿಯುಳಿಕೆ ರಹಿತ ಇಂಧನ ಅದು ಇಲ್ದೇನೆ ಅಡಿಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟಂತ ಒಂದು ಹೆಮ್ಮೆ ನಮಗಿದೆ. ಇದೊಂಥರ ಸಾವಯವ ಗೊಬ್ಬರದಿಂದ ಆರಂಭ ಮಾಡಿರುವಂತಹ ಅಡುಗೆ ಮನೆನಾ? ಸಾವಯವ ಗೊಬ್ಬರ ಅನ್ನಕ್ಕಾಗಲ್ಲ, ಆದ್ರೆ ಸಾವಯವ ಪದಾರ್ಥದಿಂದನೇ ಕಸದಿಂದ ರಸ ಅಂತ ಏನ್ ಹೇಳ್ತೀವಿ, ಸೊ ಅದರಿಂದ ನಾವು ಮಾಡ್ತಾ ಇರೋದು. ಇಲ್ಲಿ ಅಡುಗೆನ ಮಾಡಕ್ಕೆ ನಿಮ್ಮ ಹತ್ರ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ? ಸೊ ಇದೆಲ್ಲ ಅಡುಗೆ ಎಲ್ಲೆಲ್ಲಿ ರೀಚ್ ಆಗುತ್ತೆ? ಬೆಂಗಳೂರಲ್ಲಿ ಈಗ ನಾವು 40,000 ಸ್ಕೂಲ್ ಮಕ್ಕಳಿಗೆ ನಾವು ಊಟ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಬಂದಿರೋ ಎಲ್ಲ ಕಾರ್ಯಕರ್ತರು ಮೇಲೆ ಆಫೀಸ್ ಸ್ಟಾಫು, ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರಿ ಒಂದು 85 ಜನ ಇದ್ದೀವಿ ಇಲ್ಲಿ ಬೆಂಗಳೂರಲ್ಲಿ. ಒಟ್ಟು ನಮ್ದು 4 ಕಡೆ ಅಡುಗೆ ಕೇಂದ್ರ ಇದೆ. ಬೆಂಗಳೂರಲ್ಲಿ ಒಂದು, ಹುಬ್ಬಳ್ಳಿ, ಕಲಬುರಗಿ ಮತ್ತೆ ಜೋಧ್ಪುರ. ಈ 4 ಅಡುಗೆ ಕೇಂದ್ರದಿಂದ ದಿನಕ್ಕೆ 1,60,000 ಮಕ್ಕಳಿಗೆ ಊಟ ಕೊಡ್ತೀವಿ ನಾವು. ಯಾವ್ಯಾವ ರೀತಿಯಾಗಿ ನೀವು ಒಂದು ಮೆನುನ ಹಾಕೊಂಡಿದ್ದೀರಿ? ಅಂದ್ರೆ ಈ ಒಂದು ದಿನ ಇಂತಹದ್ದೇ ಫುಡ್ ಹೋಗ್ಬೇಕು ಇಲ್ಲಿಂದ ಅಂತ ಹೇಳಿ ನಿಮ್ಮ ವಿಶೇಷತೆ, ಅಡುಗೆ ವಿಶೇಷತೆ ಏನು ಅಂತ? ನಮ್ಮ ವಿಶೇಷತೆ ನಮ್ಮಲ್ಲಿ ಆಗುವಂತ ಬಿಸಿಬೇಳೆ ಬಾತು ಅದು ಎಲ್ಲರಿಗೂ ಗೊತ್ತಿದ್ದೆ. ಅದು ಬಿಟ್ಟು ಸರ್ಕಾರದಿಂದ ನಮ್ಗೇನು ಮೆನು ಕೊಡ್ತಾರೆ. ಸೊ ಪ್ರತಿ ಒಂದಿನ ಅನ್ನ ಸಾಂಬಾರ್ ಆಗಿರ್ಬೋದು, ಟೊಮೆಟೊ ಬಾತು, ಅದಕ್ಕೊಂದು ರೈಸ್ ಬಾತು, ಅದಕ್ಕೆ ಒಂದು ಮೊಸರು, ಆಮೇಲೆ ಹಾಲು, ಇದನ್ನೆಲ್ಲ ನಾವು ಏನು ಸರ್ಕಾರ ಪ್ರಿಸ್ಕ್ರೈಬ್ ಮೆನು ಏನಿದೆ ಅದನ್ನ ನಾವು ಕೊಡ್ತೀವಿ. ಸೊ ಇವಾಗ ನೀವು ಕೇಳ್ತಿರಬಹುದು ಈಗ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಅಂತ ಹೇಳಿ. ಸೊ ಈ ಒಂದು ಯುದ್ಧದಿಂದ ನಮ್ಮ ಭಾರತದ ಮೇಲೆ, ಅದರಲ್ಲೂ ಈ ನಮ್ಮ ಕರ್ನಾಟಕ ಜನಕ್ಕೂ ಸಹ ಎಫೆಕ್ಟ್ ಆಗಿದೆ. ಸೊ ಈ ಎಫೆಕ್ಟ್ ಇಂದ ಹೊರಗಡೆ ಜನ ಸಾಕಷ್ಟು ಹೋರಾಟನೂ ಮಾಡಿದ್ರು, ಸಿಲಿಂಡರ್ ಬೆಲೆ ಹೆಚ್ಚಾಯ್ತು ಅಂತ ಹೇಳಿ. ಇವಾಗ ಹೊರಗಡೆ ಆಲ್ಮೋಸ್ಟ್ ನೋಟಿಸ್ ಬಂದಿದೆ, ಹೋಟೆಲ್ಗಳಿಗೆ ತೊಂದರೆ ಆಗುತ್ತೆ, ಮುಚ್ಚಬಹುದು ಅಂತ ಹೇಳಿ. ಹಾಗೆ ಇಲ್ಲಿ ಬಂದು ವಲಸೆ ಬಂದಿರುವಂತಹ PG ಅಲ್ಲಿ ಇದ್ದು ತಮ್ಮ ವರ್ಕ್ ಅನ್ನ ಮಾಡ್ತಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಉದ್ಯೋಗಿಗಳಿಗಾಗಿರ್ಬೋದು ಒಂದು ಪೆಟ್ಟು ಬಿದ್ದಿದೆ, ಅಂದ್ರೆ ಊಟ ಸಿಗಲ್ಲ ಒಂದು ಹೊತ್ತು ಅಂತ ಹೇಳಿ. ಸೊ ಈ ಒಂದು ಕುಂದುಕೊರತೆ ಇಲ್ಲಿ ಹೊರಗಡೆ ಜನ ಜೀವನ ಮಾಡ್ತಿದ್ರು, ಇಲ್ಲಿ ಯಾವುದೇ ಕುಂದುಕೊರತೆ ಆಗದೆ ಈ ಒಂದು ಅಡಿಗೆ ಸರಾಗವಾಗಿ ನಡೆದು ಹೋಗ್ತಿದೆ. ಸೊ ಈ ಇಸ್ರೇಲ್ ಯುದ್ಧದಿಂದ ಆಗ್ತಿರೋ ಪರಿಣಾಮಕ್ಕೂ ನಿಮಗೂ ಎಷ್ಟರ ಮಟ್ಟಿಗೆ ಸಂಬಂಧ ಬೀಳುತ್ತೆ ಅಂತ? ಈಗ ನೋಡಿ, ಈ ಒಂದು ಅನ್ಸರ್ಟನಿಟಿ ಟೈಮ್ ಏನಿದೆ, ಅಲ್ಲಿ ಯುದ್ಧ ಎಲ್ಲಿ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ನಡೀತಾ ಇದೆ, ಅದ್ರದ್ದು ಎಫೆಕ್ಟ್ ಆಗಿ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ವಲಸೆ ಬಂದಿರೋ ಹುಡುಗರಿಗೆ ಸಮಸ್ಯೆ ಆಗ್ತಾ ಇದೆ. ಆದ್ರೆ ನಮ್ಮ ಅದಮ್ಯ ಚೇತನದ ದೂರದೃಷ್ಟಿ ಅನ್ಬೋದು, ಅದನ್ನ ಮೇಡಮ್ ಈಗ ಒಂದು ಸುಮಾರು 13 ವರ್ಷದಿಂದನೇ ಇದನ್ನ ಯೋಚನೆ ಮಾಡಿ ಯಾವುದೇ ರೀತಿ LPG ಆಗಿನ ಟೈಮಲ್ಲಿ ನಾವು 60 ಸಿಲಿಂಡರ್ ಯೂಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ 400 ಲೀಟರ್ ಡೀಸೆಲ್ ಹೋಗ್ತಾ ಇತ್ತು ಅಡಿಗೆ ಮಾಡೋದಕ್ಕೆ. ಸೊ ಆ ಟೈಮಲ್ಲೇ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ಅಧ್ಯಕ್ಷರು ತೇಜಸ್ವಿನಿ ಅನಂತಕುಮಾರ್ ಅವರು ಇದನ್ನ ಮಾಡಬಾರ್ದು, ಮತ್ತೆ ಯಾವುದೇ ರೀತಿ ಪಳಿಯುಳಿಕೆ ಇಂಧನದಿಂದ ನಾವು ಅಡಿಗೆ ತಯಾರಿಕೆ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ 13-14 ವರ್ಷದಿಂದ ತಗೊಂಡಿರೋ ಏನು ಆ ನಿರ್ಧಾರ ಇತ್ತು ಅದನ್ನ ಇವತ್ತು ನೋಡ್ಬೋದು ನೀವು ನಮ್ಮ ಅಡಿಗೆ ಮನೆಯಲ್ಲಿ. ಯುದ್ಧಕ್ಕೂ ನಿಮಗೂ ಏನು ಫರಕ್ ಬೀಳಲ್ಲ ಅಂತಂದಂಗಾಯ್ತು. ಸೊ ಇವಾಗ ಹೊರಗಡೆ ಜನ ಕಿತ್ತಾಡ್ತಿದ್ರು, ಇಲ್ಲ ಆರಾಮಾಗಿ ಅಡಿಗೆ ಮಾಡ್ತಿದ್ದೀರಾ. ಸೊ ಈ ಒಂದು ಯುದ್ಧದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಆ ಯುದ್ಧದಿಂದ ಇಲ್ಲ, ಈಗ ಏನು ಸಮಸ್ಯೆ LPG ಈಗ ಎಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಕೊಡಲ್ಲ ಅಂತ ಏನೋ ಇದು ಆರ್ಡರ್ ಬಂದಂಗಿದೆ. ಅದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಮಗೆ ಇಲ್ಲಿ ನೀವು ನೋಡ್ಬೋದು, ಪ್ರತಿನಿತ್ಯ 40,000 ಮಕ್ಕಳಿಗೆ ಸತತವಾಗಿ ಯಾವುದೂ ಈ ತರ ಔಟ್ಸೈಡ್ ಇಂಪ್ಯಾಕ್ಟ್ ನಮ್ಗೆ ಇಲ್ದೇನೆ ನಾವು ಅದನ್ನೇ ಚೇತನ ತುಂಬಾ ಅಂದ್ರೆ ಅಚ್ಚುಕಟ್ಟಾಗಿ ಯಾವುದು ಸಮಸ್ಯೆ ಇಲ್ಲದೆ ನಾವು ಊಟ ಕೊಡೋ ಇದರಲ್ಲಿ ಇದೀವಿ, ಪರಿಸ್ಥಿತಿ ಇದೆ ನಮ್ದು.